ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನಾನೇ ಕಿಚನ್ ಬೈ ಸಾಧನಾ. ಇವತ್ತು ನಾನು ನಿಮಗೆ ಜೋಳದ ದೋಸೆ, ಜವ್ವೆ ಜೋಳದ ದೋಸೆ ಅಳತೆಗಳನ್ನ ಹೇಳ್ತೀನಿ. ಎಲ್ಲರಿಗೂ ಗೊತ್ತು ದೋಸೆ ಮಾಡೋದು, ಅದೇ ಥರನೇ ದೋಸೆಗೆ ಹೇಗೆ ನೆನೆಸ್ಕೊಳ್ಳೋದು, ಎಷ್ಟೆಷ್ಟು ಅಳತೆ ಅಂತ ಹೇಳ್ತಿದ್ದೀನಿ ನೋಡಿ. ಹಿಟ್ಟಕ್ಕಿ ದೋಸೆ ಅಕ್ಕಿ ಒಂದು ತೊಗೊಂಡಿದ್ದೀನಿ, ಒಂದು ಜವ್ವೆ ಜೋಳ ತೊಗೊಂಡಿದ್ದೀನಿ, ಅರ್ಧ ಉದ್ದಿನ ಬೇಳೆ ಆಗಲಿ ಉದ್ದಿನ ಗೋಲ ಆಗಲಿ ತೊಗೊಂಡಿದ್ದೀನಿ, ಅರ್ಧ ಸೇಲಂ ಅಕ್ಕಿ ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಇದು ಅಳತೆ ಬಂದು 3 ಅಕ್ಕಿಗೆ 1 ಜವ್ವೆ ಜೋಳ, ಅರ್ಧ ಉದ್ದಿನಬೇಳೆ, ಅರ್ಧ ಇಡ್ಲಿ ಅಕ್ಕಿ, 4 ಒಂದೇ ಸತಿ ಒಂದೇದ್ರೊಳಗೆ ನೆನೆಸ್ಕೊಂಡ್ಬಿಡ್ಬೇಕು. ದೋಸೆಗೆ ಹೇಗೆ ನೆನೆಸ್ಕೊಳ್ತೀವಿ, 5-6 ಅವರ್ ಮೊದಲು ನೆನೆಸ್ಕೊಳ್ತೀವಲ್ಲ, ಅದೇ ಥರ ನೆನೆಸ್ಕೊಂಡು ರಾತ್ರಿ ರುಬ್ಬಿಟ್ಬಿಡಬೇಕು. ಎಷ್ಟು ಚೆನ್ನಾಗಿ ಹುಳಿಯಾಗಿದೆ, ಇದು ಹುಳಿಯಾಗಿದೆ ಅನ್ನಲ್ಲ, ಈ ದೋಸೆ ಹಿಟ್ಟು ಹದ ಬಂದಿದೆ, ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಆಗಿರುತ್ತೆ. ಸಖತ್ತಾಗಿ ಬಂದಿದೆ ಹಿಟ್ಟು. ರುಬ್ಬೇಕಾದಾಗ ಮಾಮೂಲಿ ದೋಸೆಗೆ ಹೇಗೆ ನೀವು ಎಲ್ಲ ದೋಸೆಗೂ ರುಬ್ಕೊಳ್ತೀರೋ, ಉದ್ದಿನ ದೋಸೆಗೆಲ್ಲ ಹೇಗೆ ರುಬ್ಕೊಳ್ತೀರೋ ಅದೇ ಥರ ನೋಡಿ. ಇದನ್ನು ಬೇಸಿಗೆನಲ್ಲಾದರೆ ಉಪ್ಪು ಹಾಕಬೇಡಿ, ಮಳೆಗಾಲದಲ್ಲಾದರೆ ಉಪ್ಪು ಹಾಕಿ ಇಟ್ಬಿಡಿ. ತೀರ ಬೇಗ ರುಬ್ಬಬೇಡಿ. 5-6 ಅವರ್ ಆದಮೇಲೆ ರಾತ್ರಿ ರುಬ್ಬಿಟ್ರೆ ಬೆಳಗ್ಗೆಗೆ ಸರಿ ಇರುತ್ತೆ. ಇದು ಹದ ಸರಿಯಾಗಿದೆ. ದೋಸೆಗೆ ಬೇಕು ಅಂದರೆ ಇನ್ನೊಂದು ಅರ್ಧ ಸೌಟಷ್ಟು ನೀರು ಹಾಕ್ಕೋಬೋದು ನೋಡಿ. 1/4 ಸೌಟಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಹದ ಸರಿಯಾಗಿರುತ್ತೆ. ಮಸಾಲೆ ದೋಸೆ ಹೇಗೆ ಮಾಡ್ತೀವೋ ಅದೇ ಥರ ಮಾಡೋದು. ತುಂಬ ಗರಿಗರಿ ಇರುತ್ತೆ, ಚೆನ್ನಾಗಿರುತ್ತೆ ನೋಡಿ. ಅದ ಬೇಕಂದರೆ ಒಂದು ದೋಸೆ ಬಿಟ್ಟು ನೋಡಿಬಿಟ್ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೂ ಆಯಿತು, ಇದರ ಸರಿನೂ ಇದೆ. ಹಿಟ್ಟು ಇದು ಸರಿಯಾಗಿದೆ. ಅಕಸ್ಮಾತ್ ಇನ್ನೂ ತೆಳ್ಳಗೆ ಬೇಕು, ಗರಿ ಬೇಕು ಅಂದರೆ ಇನ್ನೊಂದು ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ಇದು ಹದ ಸರಿ ಇದೆ ನೋಡಿ. ಮಸಾಲೆ ದೋಸೆ ಮಾಡ್ತೀವಲ್ಲ ಅದೇ ಥರನೇ ಮಾಡೋದು. ಎಷ್ಟು ಚೆನ್ನಾಗಿ ಬಂದಿದೆ, ತೂತುಗಿದೆ, ಹದ ಸರಿ ಇದೆ ಅಂತ ಅರ್ಥ ನೋಡಿ. ಎಷ್ಟು ತೆಳ್ಳಗೆ ಬಂದಿದೆ. ಕೆಳಗಡೆ ಎಣ್ಣೆ ಹಾಕಿಬಿಡಿ, ಮೇಲೆ ಮಾತ್ರ ಎಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಆಗೋ ತನಕ ಬೇಯಲಿ. ಅದು ಅಂದರೆ ಎಷ್ಟು ಕೆಂಪಿಗೆ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ಸುಮ್ಮನೆ ಒಂದು ಸತಿ ಹಾಕಿ ತಿರುವಾಕ್ಬೇಕಷ್ಟೆ. ಬೇಕಾದರೆ ತುಪ್ಪ, ಎಣ್ಣೆ ಏನು ಬೇಕೋ 1-2 ಡ್ರಾಪ್ ಹಾಕ್ಕೊಂಡ್ರೆ ಚೆನ್ನಾಗಾಗತ್ತೆ ನೋಡಿ. ಎಷ್ಟು ಗರಿ ಆಗಿದೆ, ಎಷ್ಟು ಚೆನ್ನಾಗಾಗಿದೆ. ಇವಾಗ ಇದಕ್ಕೆ ನಾನು ಚಟ್ನಿ ಹಚ್ಚಿಬಿಟ್ಟು ಸೊಪ್ಪಿನ ಪಲ್ಯ ಇಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಈ ಚಟ್ನಿನೂ ಅಷ್ಟೇ ಒಂಥರ ಡಿಫ್ರೆಂಟ್ ಚಟ್ನಿ. ಈಗ ಬರೀ ಕೊಬ್ಬರಿನೇ ಬೇಕಿಲ್ಲ ಇದಕ್ಕೆ, ಬರೀ ಹುರ್ಗಡ್ಲೆ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು, ಬೆಲ್ಲ ಇದು ಮಾಡಿಕೊಂಡ್ರೆ ಇದು ರುಚಿನೇ ಬೇರೆ ಇರುತ್ತೆ ಈ ದೋಸೆಗೆ. ಈ ಥರ ದೋಸೆ ಮೇಲೇ ಚಟ್ನಿ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಬಿಟ್ಟು ಮತ್ತು ನಾವು ಸೊಪ್ಪಿನ ಪಲ್ಯ ಮಾಡಿರ್ತೀವಿ. ಎಲ್ಲ ಥರ ಸೊಪ್ಪಿನೂ ಹಾಕಿ ಸೊಪ್ಪಿನ ಪಲ್ಯ ಮಾಡಿರ್ತೀನಿ. ಆ ಸೊಪ್ಪಿನ ಪಲ್ಯ ನೋಡಿ, ಯಾವಾಗಲೂ ಮಸಾಲೆ ದೋಸೆಗೆ ಆಲೂಗಡ್ಡೆ ಮಾಡ್ತೀವಲ್ಲ, ಈ ಥರ ಮಾಡಿ ಸುಮಾರಾಗಿ ಈ ಥರ ಮಾಡಿಬಿಟ್ಟು ಕೊಟ್ಟರೆ ಮಕ್ಕಳಿಗೆ ತುಂಬ ಆರೋಗ್ಯಕರವಾಗ್ಲೂ ಇರುತ್ತೆ, ಮನೇಲಿ ಎಲ್ಲರಿಗೂ ಚೆನ್ನಾಗಿರುತ್ತೆ ನೋಡಿ. ಫಸ್ಟ್ ಕ್ಲಾಸ್ ಆಗಿದೆ ದೋಸೆ ನೋಡಿ. ಸ್ನೇಹಿತರೆ, ಎಂಥ ಜೋಳದ ದೋಸೆ ಬಂದಿದೆ, ಜವ್ವೆ ಜೋಳದಲ್ಲಿ ಮಾಡಿರೋ ದೋಸೆ ನೋಡಿ. ಒಳ್ಳೆ ಕ್ರಿಸ್ಪಿ ನೋಡಿ, ಎಷ್ಟು ಕ್ರಿಸ್ಪಿ ಬಂದಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಪಲ್ಯ ಅಂದರೆ ಸೊಪ್ಪಿನ ಪಲ್ಯ, ಎಲ್ಲ ಥರದ ಸೊಪ್ಪು, ಮಿಕ್ಸ್ ಸೊಪ್ಪು ಅಂದರೆ ಸಬ್ಬಕ್ಕಿ ಸೊಪ್ಪು ಅಂದ್ಬಿಟ್ಟು ನೀವು ಯಾವುದು ಉಪಯೋಗಿಸಿದ್ರೋ ಎಲ್ಲ ತೊಗೊಳ್ಳಿ. ಸಬ್ಬಕ್ಕಿ ಸೊಪ್ಪು, ನುಗ್ಗೆ ಸೊಪ್ಪು, ಒಣಗನೆ ಸೊಪ್ಪು ಇದೆಲ್ಲ ಬೇಡ. ನಾರ್ಮಲಾಗಿ ಎಲ್ಲ ಚಿಲಗೋರೆ ಎಲ್ಲ ಇರುತ್ತೆಲ್ಲ, ಅರಿವೆ ಸೊಪ್ಪು, ಚಿಲಗೋರೆ ಸೊಪ್ಪು ಎಲ್ಲ ತೊಗೊಂಡು ಮಿಕ್ಸ್ ಸೊಪ್ಪು ಮಾಡ್ಕೊಳ್ಳಿ. ಆಮೇಲೆ ಚಟ್ನಿನೂ ಅಷ್ಟೇ. ಇದಕ್ಕೆ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ರುಬ್ಬಿರೋದು ಈ ಚಟ್ನಿ. ಕೊಬ್ಬರಿ ಬೇಡ, ಮತ್ತು ಬೆಣ್ಣೆ, ಜೋಳ ಸ್ವಲ್ಪ ಹೀಟ್ ಅಂತೀವಲ್ಲ, ಬೆಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗುತ್ತೆ. ಅಂಥ ಹೀಟ್ ಏನಿರಲ್ಲ, ಅಭಿಪ್ರಾಯ ಒಬ್ಬೊಬ್ರದ್ದು ಒಂದೊಂಥರ ಇರುತ್ತೆ. ಹಾಗಾಗಿ ಬೆಣ್ಣೆ ಹಾಕ್ಕೊಂಡ್ರೆ ತುಂಬ ಸೂಪರಾಗುತ್ತೆ. ನೀವು ಮಾಡಿ ಹೇಗಿದೆ ಅಂತ ಹೇಳಿ. ನಾನೇ ಕಿಚನ್ ಬೈ ಸಾಧನಾ. ಎಲ್ಲರಿಗೂ ನಮಸ್ಕಾರ, ಬಾಯ್ ಬಾಯ್.